ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ತುಮಕೂರು ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಇದನ್ನು ತಡೆಗಟ್ಟಬೇಕೆಂದು ಆಗ್ರಹಿಸಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯು ಇಂದು ಉಪ ಆಯುಕ್ತರಾದ ಗಿರೀಶ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ತುಮಕೂರು ನಗರದಲ್ಲಿ ದಿನೇ ದಿನ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದ್ದು, ಶಾಲಾ ಮಕ್ಕಳು, ವಯೋವೃದ್ಧರು, ಕಾರ್ಮಿಕರು ಓಡಾಡಲು ತೊಂದರೆ ಆಗುತ್ತಿದ್ದು, ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಬಾಬಾ ಅಂತ. ಅದೇ ನಾಯಿ 35 ವಾರ್ಡಲ್ಲಿ ನಾಯಿ ಹಾವಳಿ ಜಾಸ್ತಿ ಆಗಿದೆ. ಅದರಿಂದ ಕಮಿಷನರ್ ಅವರು ಮನವಿ ಕೊಟ್ಟಿದ್ದೀವಿ. ಅದ್ರ ಆದಷ್ಟು ಬೇಗ ಕ್ರಮ ತಗೊಳ್ತೀನಿ ಅಂತೇಳಿ ಅವ್ರು ಆಶ್ವಾಸನೆ ಕೊಟ್ಟವ್ರೆ. ಈ ಥರ ಮಾಡಿಲ್ಲ ಅಂದ್ರೆ ಕ್ರಮ ತಗೊಂಡಿಲ್ಲ ಅಂದರೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾರಿಗಾನ ಹಾನಿ ಆದರೆ ಉಗ್ರ ಹೋರಾಟ ಮಾಡ್ತೀವಿ ನಾವು ಸಂಘಟನೆಯಿಂದ ಅಂತೇಳಿ ಈ ಮುಖಾಂತರ ಅವ್ರಿಗೆ ತಿಳಿಸ್ತೀವಿ ಅಂತೇಳಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಆಗಿದ್ದೀನಿ. ಏನಿವತ್ತು ನಾಯಿ ಹಾವಳಿ ತುಂಬ ಅತಿ ಹೆಚ್ಚಾಗಿದೆ. ಚಿಕ್ಕವರಲ್ಲಿ ದೊಡ್ಡವರೇ ಕೂಡ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಭಯ ಆಗುತ್ತೆ. ಹಿಂದಿಂಡೆ ಒಂದು ಏರಿಯಾದಲ್ಲಿ 20 ರಿಂದ 30 ನಾಯಿ ಮಲಗಿರ್ತವೆ. ನಮ್ಮಂತ ದೊಡ್ಡವರೇ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಂಗಿದ್ಮೇಲೆ ಮಕ್ಳ ಕತೆ ಏನಾಗಬೇಕು? ದಯವಿಟ್ಟು ಇದಕ್ಕೆ ಸರಿಯಾದ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮೊಹಮ್ಮದ್ ಗೌಸ್ಪೀರ್ ಅಂತ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕನಾಗಿ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಕೆಲವು ದಿನಗಳ ಹಿಂದೆ ಏನು ದಾನಾ ಪ್ಯಾಲೇಸ್ ಹತ್ರ ಒಂದು ನಾಯಿ ಮಗನ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡಿ ಗಾಯ ಮಾಡಿರುವಂಥದ್ದು ಸಂಗತಿ ಏನಾಗಿದೆ, ಅದರ ವಿರುದ್ಧವಾಗಿ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಆಯುಕ್ತರಿಗೆ ಮನವಿ ಸಲ್ಲಿಸಿದ್ವಿ. ನಾವು ಮನವಿಯಲ್ಲಿ ಕೆಲವು ಡಿಮ್ಯಾಂಡ್ಗಳು ಕೂಡ ಇಟ್ಟಿದ್ವಿ. ಡಿಮ್ಯಾಂಡ್ ಅವರು ಪೂರೈಸ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಒಂದು ನಾಣ್ಯದ 2 ಮುಖ ಇರ್ತದೆ. ಒಂದನೇ ಮುಖ ಏನಂತಂದರೆ, ಆಯುಕ್ತರು ಆಗಲಿ ಅಧಿಕಾರಿಗಳಾಗಲಿ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ. ಆ ಅಡ್ಮಿನಿಸ್ಟ್ರೇಷನ್ ಕರೆಕ್ಟಾಗಿ ಅವ್ರವ್ರು ಕೆಲಸ ಮಾಡಿದರೆ, ಏರಿಯಾದಲ್ಲಿರೋ ಕಸ ಕರೆಕ್ಟಾಗಿ ಎತ್ತಿದ್ದಾರೆ, ಮತ್ತು ನಾಯಿಗಳಿಗೆ ABC ಅನ್ನೋದು ಮಾಡ್ತಾರೆ, ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ ಮಾಡ್ತಾರೆ. ಆ ಅನಿಮಲ್ ಬರ್ತ್ ಕಂಟ್ರೋಲ್ ಕರೆಕ್ಟಾಗಿ ಮಾಡಿರ್ತಿದ್ದಾರೆ. ಈ ಸಂಗತಿ ಕಂಡು ಬರ್ತಾ ಇರಲಿಲ್ಲ. ಇವರು ಕೂಡ ಎಚ್ಚೆತ್ಕೋಬೇಕು, ಕೆಲಸ ಮಾಡಬೇಕು. ಇವರು ಮಾಡ್ತಾ ಇರೋಂಥ ಕೆಲಸಕ್ಕೆ ಎಲ್ಲ ಭ್ರಷ್ಟಾಚಾರ ಅಡಿಯಲ್ಲಿ ಇದರಿಂದ ನಿರ್ಲಕ್ಷ್ಯತೆ ಆಗಿದೆ ಅಂತ ಹೇಳ್ಬಿಟ್ಟು ನಾವೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ನಾಡಿದ್ದು 2ನೇ ಮುಖ ಅಂತ ಹೇಳಿದರೆ, ನಾವು ಕೂಡ ಜನರು ಎಚ್ಚೆತ್ಕೊಂಡು ಅವು ಮೂಕ ಪ್ರಾಣಿಗಳಿಗೆ ಆಹಾರ ಹಾಕುವಂಥದ್ದು ಕೆಲಸ ಮಾಡಬೇಕು. ಅವು ಆಹಾರ ಹಾಕಿಲ್ಲ ಅಂತೇಳಿ ಏನು ಮಾಡ್ತೇವೆ, ಅವು ನಮ್ಮ ಥರ ತಾನೇ ಅವು ಮೂಕ ಪ್ರಾಣಿಗಳು. ಆಹಾರ ಹಾಕಿ ಅವನ್ನ ಕರೆಕ್ಟಾಗಿ ನಾವು ನೋಡ್ಕೊಂಡ್ರೆ ನಮ್ಮ ಮಕ್ಕಳ ಮೇಲೆ ದಾಳಿ ಮಾಡಲ್ಲ. ನಾವು ಎಲ್ಲೋ ಒಂದು ಕಡೆ ನಾವು ತಪ್ಪಿದ್ದೀವಿ ಅಂತೇಳಿ ತಿಳ್ಕೊಂಡು ನಾವು ಕರೆಕ್ಟ್ ಮಾಡ್ಕೋಬೇಕು. ಅದು ಇನ್ನೂ ಹೆಚ್ಚಿಗೆ ಹೇಳ್ಬೇಕಂತ ಹೇಳಿದ್ರೆ, ಆಗಿರೋ ಸಂಗತಿಗೆ ತುಂಬ ನಮ್ಮ ನೋವುಂಟು ಮಾಡಿರೋದು ಸನ್ನಿವೇಶ ಏನಂತ ಹೇಳಿದ್ರೆ, ತಕ್ಷಣ ಜಿಲ್ಲಾಸ್ಪತ್ರೆಗೆ ಹೋದಾಗ ಯಾವುದೇ ರೀತಿಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರು ಸಹಕಾರ ನೀಡದೇ ಇರುವಂಥದ್ದು ಒಂದು ದುಃಖಕರ ಸಂಗತಿ. 3 ಕ್ಯಾಬಿನೆಟ್ ಮಿನಿಸ್ಟ್ರುಗಳಿದ್ದು ನಮ್ಮ ಜಿಲ್ಲೆಯಲ್ಲಿ, ಮತ್ತು ಹೋಮ್ ಮಿನಿಸ್ಟರ್ ಇರುವಂಥ ಕ್ಷೇತ್ರದಲ್ಲಿ ಒಬ್ಬರು ಮಕ್ಕಳಿಗೆ ಸರ್ಜನ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಎಷ್ಟು ಮಟ್ಟಿಗೆ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಬಿಟ್ಟು ನಾವು ಯೋಚನೆ ಮಾಡಬೇಕು. ನೀವೆಲ್ಲ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತ ನಾನು ಹೇಳ್ತೇನೆ. ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿ ಸರ್ಕಾರ ನಡೆಸೋ ಬದಲಾಗಿ ನೀವು ನಿಮ್ಮ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ ಕೆಲಸ, ಬೇರೆಯವ್ರಿಗೆ ಅಧಿಕಾರ ಕೊಟ್ಬಿಡಿ, ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಕೂತ್ಕೊಳ್ಳಿ. ಈ ರೀತಿ ನಿಮ್ಗೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಒಬ್ಬರು ವೈದ್ಯರಿಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಮಕ್ಕಳಿಗೆ, ಬಡ ಮಕ್ಕಳಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಆಗ್ತದಾ? ಆಗಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ. ಬಡವರು ಇದ್ದಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಕೂಲಿ ಕೆಲಸ ಮಾಡ್ಕೊಂಡಿರೋರು ಜೀವನ ಮಾಡ್ತಾರೆ. ಅಂತ ಮಕ್ಕಳ ಮೇಲೆ ದಾಳಿ ಮಾಡಿದ್ರೆ, ನಿಮ್ಮ ಒಬ್ಬರು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಮಗುವಿಗೆ ಚಿಕಿತ್ಸೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇನ್ನೇನು ಸರ್ಕಾರ ನಡೆಸ್ತಾ ಇದ್ದೀರಾ ನೀವು? ಇದನ್ನು ನಾವು ಖಂಡಿಸ್ತಾ ಎಲ್ಲರಿಗೂ ಅಡ್ಮಿನಿಸ್ಟ್ರೇಷನ್ಗೆ ನಾವೊಂದು ಧಿಕ್ಕಾರ ಕೂಗ್ತಾ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಕರೆಕ್ಟಾಗಿ ಏನಾದರೂ ನಿಮ್ಮ ಕೆಲಸದ ವೈಫಲ್ಯ ಮುಂದೆ ಇದೇ ರೀತಿಯಲ್ಲಿ ತೋರಿಸ್ಕೊಂಡ್ಬಂದ್ರೆ ನಾವು ಉಗ್ರ ಪ್ರತಿಭಟನೆ ಕೂಡ ಮಾಡ್ತೀವಿ. ಮತ್ತು ನಮ್ಮ ಕೈಯಲ್ಲಿ ಲಾ ಆ್ಯಂಡ್ ಆರ್ಡರ್ ತಗೊಳ್ಳೋದಾಗ್ಲೂ ಕೂಡ ನಮ್ಮ ಮಕ್ಕಳಿಗೆ ರಕ್ಷಣೆ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೂ ಕೂಡ ಮುಂದಾಗ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಹೆಸರು? ಮೊಹಮ್ಮದ್ ಗೌಸ್ಪೀರ್, ಸರ್ವ ಜನಾಂಗ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕ.